ನಮಸ್ಕಾರ ಸ್ನೇಹಿತರೆ, NRG ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರ್ಯಾರು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿದ್ದೀರಾ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮನೆಯವರು ಟ್ರಿಪ್ ಹೋಗ್ತಿದ್ದಾರೆ ಅಂತ ಹೇಳಿದ್ದೆ, ಎಲ್ಲಿಗೆ ಅಂತ ಹೇಳಿರಲಿಲ್ಲ. ನಮ್ಮ ಮನೆಯವರು ಟ್ರಿಪ್ಪಿಗೋಸ್ಕರ ನಾನು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಕೊಟ್ವಿ. ನೈಟ್ ಅವರು ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಟ್ರೈನ್ನಲ್ಲಿ ತ್ರಿಜೂರ್ಗೆ ಹೋಗಿ ಅಲ್ಲಿಂದ ಅವರು ಬಸ್ಗೆ ಗುರುವಾಯೂರ್ಗೆ ಹೋಗ್ತಿದ್ದಾರೆ. ಅವರೊಂದು 25-30 ಜನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಗುರುವಾಯೂರ್ಗೆ ಹೋಗಿ ಅಲ್ಲಿ ರೂಮ್ ಮಾಡಿದ್ದಾರೆ. ಅಲ್ಲಿ ಫ್ರೆಶ್ ಅಪ್ ಆಗಿ ಗುರುವಾಯೂರ್ ಟೆಂಪಲ್ಗೆ ಎಲ್ಲರೂ ದರ್ಶನಕ್ಕೆ ಹೋಗಿ ದೇವ್ರ ದರ್ಶನನ ಮುಗಿಸ್ಕೊಂಡು ಬಂದಿದ್ದಾರೆ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದು ಟಿಫಿನ್ ಎಲ್ಲ ಮಾಡಿಕೊಂಡು ಆಮೇಲೆ ಪಕ್ಕದಲ್ಲೇ ಇರುವ ಬೀಚ್ಗೆ ಹೋಗಿ ಅಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿದ್ದಾರೆ. ಆಮೇಲೆ ಇನ್ನೂ ಕೂಡ ಟೈಮ್ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲೇ ಗುರುವಾಯೂರು ಎಲಿಫೆಂಟ್ ಕ್ಯಾಂಪ್ ಇತ್ತಂತೆ, ಹಾಗೆ ಎಲಿಫೆಂಟ್ ಕ್ಯಾಂಪ್ಗೆ ಹೋಗಿದ್ದಾರೆ. ಇದು ಪುನ್ನತ್ತೂರು ಕೊಟ್ಟ ಅಂತ ಹೇಳಿ ಅಥವಾ ಆನೆ ಕೊಟ್ಟ ಅಂತಲೂ ಕರೀತಾರೆ. ಅಲ್ಲಿ ತುಂಬ ಆನೆಗಳಿರೋದ್ರಿಂದ ಆನೆ ಕೊಟ್ಟ ಅಂತ ಕರೀತಾರೆ. ಎಷ್ಟು ದೊಡ್ಡ ದೊಡ್ಡ ಆನೆಗಳಿದ್ದಾವೆ ನೋಡಿ. ಈ ಆನೆಗಳನ್ನೆಲ್ಲ ಗಾರ್ಡ್ಸ್ ಇವರು ನೋಡ್ಕೊಳ್ತಾ ಇರ್ತಾರಂತೆ. ಆನೆಗಳಿಗೆಲ್ಲ ಬೆಳಿಗ್ಗೆ ಸ್ನಾನ ಮಾಡಿಸ್ತಾ ಇದ್ರಂತೆ. ಸ್ನಾನ ಮಾಡಿಸಿ ಆ ಆನೆಗಳೇ ಅವಕ್ಕೆ ಬೇಕಾದಷ್ಟು ಮೇವನ್ನು ಅವೇ ತಮ್ಮ ಸೊಂಡ್ಲಲ್ಲಿ ಈ ರೀತಿ ಎತ್ಕೊಂಡು ಹೋಗ್ತಾ ಇರ್ತಾವಂತೆ. ಈ ರೀತಿ ಇವರೆಲ್ಲ ಮಾವುತರು ಟ್ರೈನ್ ಮಾಡಿರ್ತಾರಂತೆ. ತುಂಬ ನೋಡಿ ಎಷ್ಟು ದೊಡ್ಡ ಆನೆ ಇದು. ಕಾಲಿಗೆಲ್ಲ ಸರಪಳಿನ ಹಾಕಿದ್ದಾರೆ. ಮೇವುಗಳನ್ನು ಅವಕ್ಕೆ ಬೇಕಾದಷ್ಟು ಅವೇ ನೋಡಿ ಹೇಗೆ ಎತ್ಕೊಂಡು ಹೋಗ್ತಿದ್ದಾವೆ ಅಂತ. ಅಲ್ಲಿಂದ ಚೊಟ್ಟನಿಕ್ಕರ ಭಗವತಿ ಟೆಂಪಲ್ಗೆ ಹೋಗಿದ್ರಂತೆ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಮತ್ತೆ ವಾಪಸ್ಸು ತ್ರಿಜೂರ್ಗೆ ಹೋಗಿ ಅಲ್ಲಿಂದ ಶಬರಿಮಲೆಗೆ ಹೋಗಿದ್ದಾರೆ. ನಮ್ಮ ಮನೆಯವರು ಮಾಲೆ ಏನು ಹಾಕಿರಲಿಲ್ಲ. ಅಲ್ಲೇ ಹೋಗ್ಬಿಟ್ಟು ಕೆಳಗಡೆ ಈ ರೀತಿ ಕೆಲವರು ಇರುಮುಡಿನ ಕಟ್ಸ್ಕೊಂಡು ದೇವ್ರ ದರ್ಶನಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ರಂತೆ. ನೋಡಿ, ಇದು ನಮ್ಮನೆ ಪೆಟ್ಟಿದು ಪನ್ನು ಅಂತ ನನ್ನ ಮಗ ಇದಕ್ಕೆ ಹೆಸರಿಟ್ಟಿದ್ದಾನೆ. ಇದು ನಮ್ಮ ತಮ್ಮನ ಮೇಲೆ ಎಷ್ಟು ಚೆನ್ನಾಗಿ ಮಲಗಿದೆ ಅಂತ. ಮಕ್ಕಳ ಲಂಚ್ ಬಾಕ್ಸಿಗೆ ಕರಿಬೇವಿನ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು 4 ಹಸಿಮೆಣಸಿನ್ಕಾಯಿ 1 ಹಿಡಿಯಷ್ಟು ಕರಿಬೇವನ್ನ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಟ್ರೆ ಖಂಡಿತವಾಗಿಯೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಕಡಾಯಿ ಇಟ್ಕೊಂಡು ಅದು ಬಿಸಿ ಆಗಿದ್ದಾದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು 3 ಸ್ಪೂನ್ನಷ್ಟು ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. 2 ಸ್ಪೂನ್ನಷ್ಟು ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು 1 ಸ್ಪೂನ್ನಷ್ಟು ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. 1 ಸ್ಪೂನ್ನಷ್ಟು ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಆಮೇಲೆ ತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ವ ಮಸಾಲನ ಅದನ್ನು ಹಾಕ್ಕೊಂಡು 1 ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಈ ರೀತಿ ಸೇರಿಸ್ಕೊಂಡು ಈ ಮಸಾಲಾನ ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ಮೊದಲೇ ನಾನು ಅನ್ನನ ಉದುರುವಾಗಿ ಮಾಡಿಟ್ಕೊಂಡಿದ್ದೆ. ಇದನ್ನು ಈ ಮಸಾಲ ಜೊತೆ ಮಿಕ್ಸ್ ಮಾಡಿದರೆ ಕರಿಬೇವಿನ ಚಿತ್ರಾನ್ನ ರೆಡಿ ಆಯಿತು. ಮಕ್ಕಳಿಗೆ ಈ ರೀತಿ ಲಂಚ್ ಬಾಕ್ಸಿಗೆ ಕರಿಬೇವಿನ ಚಿತ್ರಾನ್ನ ಮಾಡಿಕೊಡಿ, ಖಂಡಿತ ಬಾಕ್ಸ್ ಖಾಲಿ ಮಾಡ್ಕೊಂಬರ್ತಾರೆ. ಇದ್ರ ಜೊತೆಗೆ ವೆಜಿಟೇಬಲ್ಸು ಸ್ಟೀಮ್ ಮಾಡಿಟ್ಟಿದ್ದೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.